UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಿತ್ತು, ಪೆಟ್ರೋಲ್ ಡೀಸೆಲ್ ಬೆಲೆನ ಕಡಿಮೆ ಮಾಡಿದ್ರು. ಆದರೆ ಬಿಜೆಪಿ ಸರ್ಕಾರ ಇದ್ದಾಗ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಇತ್ತು, ಪೆಟ್ರೋಲ್ ಡೀಸೆಲ್ ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ 100 ಲೀಟರ್ಗೆ 100 ರೂಪಾಯಿ ಮಾಡಿದ್ರು ಗ್ಯಾಸು, ಡೀಸೆಲ್, ಪೆಟ್ರೋಲ್ನ. ಮತ್ತೀಗ 50 ರೂಪಾಯಿ ಹೆಚ್ಚು ಮಾಡಿದ್ರೆ ಅಂದ್ರೆ ಈಗ ಇವರು ಜನಾಂದೋಲನ ಶುರು ಮಾಡಿದಾರಲ್ಲ. ಲೆಟ್ ದೆಮ್ ಸ್ಪೀಕ್ ಟು ದಿ ಪ್ರೈಮ್ ಮಿನಿಸ್ಟರ್. ಬಿಜೆಪಿ ಕೇಂದ್ರ ಸರ್ಕಾರ ಜನರ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದೆಯಲ್ಲ, ಮಾತಾಡ್ಲಿ. ಇಲ್ಲಿ ಆಲಂದರ ಹೆಚ್ಚಿರೋದು ಸರ್ಕಾರ ಅವ್ರದ್ದು ದುಡ್ಡು ತಗೊಳ್ಳಲ್ಲ, ರೈತರಿಗೆ ಹೋಗುತ್ತೆ. ಅದು ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ಅಂದ್ರೆ ಅದು ಸರ್ಕಾರನೇ ಕಟ್ಟಿದೆ. ಕರೆಂಟ್ 200 ಯೂನಿಟ್ ಫ್ರೀ ಕೊಟ್ಟಿಲ್ವಾ? ಸರ್ಕಾರನೇ ಕಟ್ತೀವಿ ಅಂದ್ರೆ. ಈಗ ಬಸ್ ಫ್ರೀ ಮಾಡಿಲ್ವಾ? ಬಸ್ ದರ ಫ್ರೀ ಸರ್ಕಾರನೇ ಕಟ್ತೀವಿ. ಅದಕ್ಕೆ ಬರೆ ಎಲ್ಲ ಆಗ್ತಾ ಇದೀವಿ. ಬಿಜೆಪಿ ಬೆಲೆ ಹೆಚ್ಚಿಗೆ ಆದ್ರೆ ಹೊರೆ ಆಗಲ್ಲ. ಸರ್ಕಾರ ರೈತರಿಗೆ 4 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು ರೈತರಿಗೆ ಹೋಗೋದು. ಅದು ಆನಂದು ವಿದ್ಯುತ್ ಶಕ್ತಿ ಸರ್ಕಾರನೇ ಕಟ್ಟೋದು. 200 ಯೂನಿಟ್ ತನಕ ಫ್ರೀ ಕೊಟ್ಟಿದೀವಲ್ವಾ, ಬಸ್ ಫ್ರೀ ಮಾಡಿದೀವಲ್ವಾ, ಸರ್ಕಾರನೇ ಕಟ್ಟೋದು ದುಡ್ಡನ್ನ. ಸೊ ಈ ತರ ರಾಜಕಾರಣಕ್ಕೋಸ್ಕರ ಇವರು ಈ ತರ ಬೀದಿಗಿಳಿದು ಜನರ ತಪ್ಪುದಾರಿಗಿಳಿದು ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾರೆ.